ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಯಾರೋ ಒಬ್ಬರು ಪಾಪ ಟಿಪ್ಟೂರಿಂದ ಪತ್ರ ಬರೆದಿದ್ದಾರೆ. ಅವ್ರ ಸಮಸ್ಯೆಗೆ ಇವತ್ತೊಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಇದು ಟಿಪ್ಟೂರಿಂದ ಬಂದಿರೋ ಪತ್ರಕ್ಕೆ ಸಮಸ್ಯೆಗೆ ಎಪಿಸೋಡ್ ಅಲ್ಲ, ಇದು ಪ್ರತಿಯೊಬ್ಬರ ಮನೆಗೂ ಬೇಕಾಗಿರುವಂಥ ಒಂದು ಮುಖ್ಯವಾದಂಥ ಎಪಿಸೋಡ್ ಇದು. ಅದಕ್ಕೆ ಇವತ್ತಿನ ಎಪಿಸೋಡ್ನ ಎಲ್ರಿಗೂ ನೋಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಸಮಸ್ಯೆ ಏನಪ್ಪ ಅಂತಂದರೆ, ಅವ್ರ ಮನೇಲಿ ಇಲಿಗಳ ಕಾಟ ಜಾಸ್ತಿ ಇದೆಯಂತೆ. ಸಿಕ್ಕಾಬಟ್ಟೆ ಇಲಿ ಇದೆ. ರಾತ್ರಿ ನಾವು ಮಲ್ಕೊಳ್ಳೋಕೆ ಬಿಡಲ್ಲ. ಮಂಚದ ಮೇಲೆ ಬಂದರೂ ಕೂಡ ಮಂಚ ಹತ್ತಿನ ಮೇಲೆಲ್ಲ ಓಡಾಡುತ್ತೆ. ಎಷ್ಟು ಮಕ್ಕಳಿಗೆಲ್ಲ ಕಡಿದ್ಬಿಟ್ಟಿವೆ ಇಲಿಗಳು. ಆಮೇಲೆ ಏನು ಪಾತ್ರೆ ಇಟ್ಟರು ಕೂಡ ಮೇಲೆಲ್ಲ ಓಡಾಡುತ್ತೆ. ಪಾತ್ರೆಯಲ್ಲಿ ಬೆಳೆಸ್ಬಿಡ್ತದೆ. ಒಂದು ಸಲ ಅಕ್ಕಿ ಮೂಟೆ ಕಡಿದ್ಬಿಟ್ಟಿದೆ. ಬಾಕ್ಸಲ್ಲಿ ಇಲ್ಲ ಅಂದರೆ ಸಾಕು, ಬಾಕಿದೆಲ್ಲ ಹಾಳು ಮಾಡಿಬಿಟ್ಟು ಅಷ್ಟೊಂದು ಇಲಿಗಳಿವೆ. ಬೆಳಗ್ಗೆ ಹೊತ್ತು ನಮ್ಗೆ ಎಲ್ಲಿದೆ ಅಂತ ಕಣ್ಣಿಗೆ ಕಾಣಲ್ಲ. ರಾತ್ರಿ ಆಯಿತು ಅಂತಂದರೆ ಅವ್ರುಗಳದ್ದು ಸಿಕ್ಕಾಬಿಟ್ಟೆ. ಲೈಟ್ ಆಫ್ ಆಯಿತು ಅಂದರೆ ಸಾಕು, ಇಲಿಗಳು ಮನೆ ತುಂಬ ಗಲಾಟೆ ಮಾಡುತ್ತೆ. ಇಲಿಗಳ ಕಾಟ ಭಾಳ ಇದೆ. ಇದು ತೊಂದರೆ ನಿವಾರಣೆ ಮಾಡೋದು ಹೇಗೆ ಅಂತ ನಮಗೆ ಎಲ್ಲ ಥರ ಇಲಿಗೆ ಔಷಧಿ ಇಟ್ಟಾಯಿತು, ಪಾಷಾಣ ಇಟ್ಟಾಯಿತು, ಪಾಯ್ಸನ್ ಇಟ್ಟಾಯಿತು. ಅವ್ರು ಯಾರೋ ಬೇರೆ ಹೇಳಿದಂತೆ ಅದೇನೋ ಸಿಂಪಡಿಸಿದ್ರೆ ಸ್ಪ್ರೇ ಮಾಡೋದು ಇಲಿಗಳು ಬರಲ್ಲ ಅಂಥೇಳಿ ಅದಕ್ಕೊಂದು 5,000 ರೂಪಾಯಿ ಖರ್ಚು ಮಾಡಿ ಎಲ್ಲ ಮಾಡಿಬಿಟ್ಟು ನಾವು ಈಗ ಭಾಳ ಜಿಗುಪ್ಸ ಬಂದುಬಿಟ್ಟಿದೆ. ಜನಗಳ ಕಾಟ ತಡಿಬೋದು, ಈ ಇಲಿಗಳ ಕಾಟ ತಡೆಯೋಕ್ಕಾಗಲ್ಲ. ಹಣ್ಣು ತಂದಿಡೋಂಗಿಲ್ಲ. ಹಣ್ಣು ನಾಳೆ ಬೆಳಗ್ಗೆ ಎಲ್ಲ ಹಣ್ಣು ಖಾಲಿ. ಅಷ್ಟೊಂದು ಇಲಿಗಳು ಸಿಕ್ಕೊಂಡು ತಿಂತವಂತೆ. ರಾತ್ರಿ ಹೊತ್ತು ಲೈಟ್ ಅಂದರೆ ನಮ್ಮ ಮುಂದೆ ಓಡಾಡುತ್ತವಂತೆ. ನಾವು ಎಷ್ಟು ಅಂತ ಸಾಯಿಸೋದು, ಎಷ್ಟು ಅಂತ ಹೊಡೆದಾಕೋದು, ಅದು ಎಲ್ಲಿಂದ ಬರ್ತಾವೋ ಹೇಗೆ ಬರ್ತಾವೋ ಗೊತ್ತಾಗ್ತಿಲ್ಲ. ಅದು ಇಲಿಗಳೆಲ್ಲ ನಮ್ಮಲ್ಲಿ ಸಿಕ್ಕಾಬಟ್ಟೆ ಕಾಟ ಇದೆ. ಇಲಿ ಹೆಗ್ಗಡೆಗಳ ಕಾಟ ಇತ್ತೀಚೆಗೆ ಜಾಸ್ತಿ ಇದೆ. ಯಾಕೆಂದರೆ ಮಾಲಿನ್ಯ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಒಂದು ಈ ಕಾರ್ಪೊರೇಷನವರೇ ಆಗಿರ್ಬೋದು ಅಥವಾ ನಗರಸಭೆ ಯಾರೋ ಒಬ್ಬರು ಚರಂಡಿಗಳನ್ನು, ಡ್ರೈನೇಜ್ಗಳನ್ನು ಸರಿಯಾಗಿ ಸ್ವಚ್ಛತೆ ಮಾಡಲಿಲ್ಲ ಅಂದರೆ ಇಲಿ ಹೆಗ್ಗಡೆಗಳು ಬರೋಕ್ಕೂ ಚಾನ್ಸಸ್ ಉಂಟು. ಒಂದು ಇಲಿ ಸಂತಾನ ಕ್ರಿಯೆಯಲ್ಲಿ ಲೆಕ್ಕದಾಗ 10 ರಿಂದ 12 ಮರಿ ಹಾಕತ್ತಂತೆ. ಒಂದು ಹೆಣ್ಣು ಇಲಿ 10 ರಿಂದ 12 ಮರಿ ಹಾಕತ್ತಂತೆ. ಅಂಥದ್ದು ಎಷ್ಟು ಸಲ ಮರಿ ಹಾಕತ್ತೆ ಅಥವಾ ಎಷ್ಟು ಹೆಣ್ಣು ಇಲಿಗಳು ಮರಿ ಹಾಕತ್ತೆ ಅಂದಾಗ ಅದು ಕೌಂಟ್ ಮಾಡೋಕ್ಕೆ ಆಗಲ್ಲ. ಅಷ್ಟೊಂದು ಮರಿಗಳು ಉತ್ಪತ್ತಿ ಆಗಿಬಿಡ್ತದೆ. ಅವ್ರು ಹೇಳ್ತಾಯಿದ್ರು, ಉಪ್ಪಿನಕಾಯಿ ಜಾಡಿ ಇಟ್ಟಿದ್ರಂತೆ. ಆ ಜಾಡಿ ಹಿಂದ್ಗಡೆ ಸುಮಾರು 5 ಸಣ್ಣ ಸಣ್ಣ ಇಲಿ ಮರಿಗಳಿತ್ತಂತೆ. ದೊಡ್ಡದೊಂದು ಉಪ್ಪಿನಕಾಯಿ ಜಾಡಿ. ಅವರು 1 ವರ್ಷಕ್ಕಾಗಷ್ಟು ಉಪ್ಪಿನಕಾಯಿ ಹಾಕಿ ಇಟ್ಬಿಡ್ತಾರಂತೆ. ಮಾವಿನಕಾಯಿ ಬಂದಾಗ ಇಟ್ಟಿದ್ದ ಜಾಗ ಕ್ಲೀನ್ ಮಾಡೋಕ್ಕೆ ಅಂತ ಹೋದಾಗ ಸುಮಾರು 5-6 ಸಣ್ಣ ಸಣ್ಣ ಇಲಿ ಮರಿಗಳಿತ್ತಂತೆ. ಆಗ್ತಾನೆ ಜನನ ಆಗಿರೋ ಇಲಿ ಮರಿಗಳು ಒಂದು 5-6 ಇಲಿ ಮರಿಗಳು ಅಲ್ಲಿತ್ತಂತೆ. ಆಮೇಲೆ ಈ ಮಂಚದಡಿಯಲ್ಲಿ ಕೆಲವುದೇನೋ ಹಳೆ ಬಟ್ಟೆಗಳು ಅದು ಇದೆಲ್ಲ ಹಾಕಿಟ್ಟಿದ್ರಂತೆ. ಒಂದು ಬಾಕ್ಸು, ಮರದ ಬಾಕ್ಸ್ ಅಂತೆ. ಆ ಮರನೇ ಕಡ್ದು ಬಿಟ್ಟಿದ್ದಂತೆ. ಆ ಮರದ ಕಡ್ದು ಒಳಗೋಗಿದ್ದಂತೆ ತೂತು ಮಾಡಿಕೊಂಡು. ನೋಡಿ, ಮನೇಲಿ ಟಾಯ್ಲೆಟ್ ಹಿಂಭಾಗ ಒಂದು ಸಣ್ಣ ಮಳೆ ನೀರು ಹೋಗ್ಲಿಂತ ಪೈಪ್ ಇಟ್ಟಿದಂತೆ. ಆ ಪೈಪ್ ಬುಡದಲ್ಲಿ ಆ ಇಲಿಗಳೆಲ್ಲ ಕೊರೆದುಬಿಟ್ಟು ಮಣ್ಣೆಲ್ಲ ತೆಗೆದು ಬಿಲ ಮಾಡ್ಕೊಂಬಿಟ್ಟು ನಮ್ಮ ಮನೆಗೂ ಬರುತ್ತೆ, ನಮ್ಮ ಮನೆಯಿಂದ ಪಕ್ಕದ ಮನೆಗೂ ಇಲಿಗಳು ಸಂಚಾರ ಆಗುತ್ತೆ. ಆ ಥರ ಒಂದು ಸುರಂಗ ಮಾಡ್ಕೊಂಬಿಟ್ಟಿದೆ. ಅದನ್ನು ಆ್ಯಸಿಡ್ ಹಾಕಿ, ಕಲ್ಲು ಹಾಕಿ, ಗಾಜಿನ ಚೂರು ಹಾಕಿ ಎಲ್ಲ ಮುಚ್ಚಿದ್ರು ಕೂಡ ಅದು ಹೆಂಗೆ ತೆಗಿತಾವೋ ಹೆಂಗೆ ಹೋಗ್ತಾವೋ ಗೊತ್ತಿಲ್ಲ. ಈಗಿನ ಇಲಿಗಳು ನಮಗಿಂತೂ ಭಾಳ ಬ್ರಿಲಿಯಂಟ್ ಆಗಿದೆ. ಇಲಿಗಳ ಕಾಟಕ್ಕೆ ಏನಾದ್ರು ಒಂದು ಪರಿಹಾರ ತಿಳಿಸ್ಬೇಕು ನೀವು ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಇಲಿಗಳು ಅದು ಏನೋ ತಿಂದ್ಕೊಂಡು ಕಡ್ಕೊಂಡೋದ್ರೂ ಹೋಗಲಿ, ಮನುಷ್ಯನ ಕಚ್ಚಿಬಿಟ್ರೆ ಭಾಳ ಕಷ್ಟ. ಆ ಇಲಿ ಕಚ್ಚಿದ ಜಾಗ ಇದೆಯಲ್ಲ, ಅಲ್ಲಿಂದ ಸ್ವೆಲ್ಲಿಂಗ್ ಶುರುವಾದರೆ ಇಡೀ ಮೈಗೆ ಜ್ವರ ಬಂದುಬಿಡುತ್ತೆ. ಚಳಿ ಜ್ವರ ಶುರುವಾಗಿಬಿಡ್ತದೆ. ಮತ್ತು ಊಟ ಸೇರಲ್ಲ, ವಾಕರಿಕೆ, ವಾಮಿಟಿಂಗ್ ಸೆನ್ಸೇಷನ್ನು, ನಿದ್ದೆ ಹೊಟ್ಟೋಗುತ್ತೆ ಇಲಿ ಕಡಿದ್ರೆ. ಅದಕ್ಕೆ ಅವರು ರಾತ್ರಿ ಹೊತ್ತೆಲ್ಲ ಸೊಳ್ಳೆ ಬರುತ್ತೆ ಅಂತೇಳಿ ನೆಟ್ ಕಟ್ಕೊಂಡು ಮಲಗಿದ್ರೆ ಆ ನೆಟ್ಟೆ ಕಿತ್ತಾಕ್ಬಿಟ್ಟಿದೆ ಅಂತೆ. ನೋಡಿ, ಆ ನೆಟ್ ಮೇಲೆಲ್ಲ ಓಡಾಡ್ತವಂತೆ. ಇದು ಮಕ್ಕಳೆಲ್ಲ ಎದುಕೋತಾರೆ. ಆಮೇಲೆ ಹಾಲಿನ ಪಾತ್ರೆ ಮುಚ್ಚಿಟ್ಟಿರ್ತಾರಂತೆ. ಆ ಹಾಲಿನ ಪಾತ್ರೆ ಎಲ್ಲ ಕಾಯಿಸಿ ಮುಚ್ಚಿಟ್ಟು ತಣ್ಣಗಿರ್ತಲ್ಲ, ಅದ್ರ ಮೇಲೆಲ್ಲ ಹೋಗಿ ಒದ್ದಾಡೋದು, ಮುಚ್ಚಿಸೋ ತಟ್ಟೆ. ಆ ಓಡಾಟಕ್ಕೆ ತಟ್ಟೆ ಬಿದ್ದೋಗುತ್ತೆ. ತಟ್ಟೆ ಬಿದ್ದ ಮೇಲೆ ಹಾಲೆಲ್ಲ ಕೆಳಗೆ ಚೆಲ್ಲೋಗುತ್ತೆ.
ನಮ್ಗೆ ಒಂದು ಸ್ಟೋರಿ ಹೇಳೋದು ಒಂದು 5 ಪೇಜ್ ಬರೆದಿದ್ದಾರೆ, ಅಷ್ಟೊಂದು ಕಾಟ ಇದೆ ಇಲಿಗಳದು. ಆದ್ದರಿಂದ ಇಲಿಗಳು ಮನೆಯಲ್ಲಿ ವಾಸ ಮಾಡಬಾರ್ದು ಅಂದರೆ ಏನಾದ್ರು ಒಂದು ಪರಿಹಾರ ತಿಳಿಸಿ. ನಾವು 1000 ರೂಪಾಯಿ ಖರ್ಚು ಮಾಡಾಯಿತು, ಇಲ್ಲಿಗೆ ಔಷಧಿ ಇಟ್ವಿ, ಪಾಷಾಣ ಇಟ್ವಿ, ಎಂತಿಂಥದೋ ಎಲ್ಲ ಟ್ರಿಕ್ಸ್ ಮಾಡಿದ್ದಾಯಿತು. ಈಗಿನ ಇಲಿಗಳು ಯಾವುದೂ ಹೋಗ್ತಿಲ್ಲ, ಏನು ತೊಂದರೆ ಇದೆಯೋ ಗೊತ್ತಿಲ್ಲ. ನಮ್ಮಲ್ಲೇ ಜಾಸ್ತಿ ಇಲಿ, ಪಕ್ಕದ ಮನೆಯಲ್ಲಿ ಇಲ್ವಂತೆ. ರಾತ್ರಿ ಆಯಿತು ಅಂದರೆ ಕಿಚಿ 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 ಅಂತ ಕೂಗುತ್ತವಂತೆ, ಕಿರ್ಚುತ್ತವಂತೆ ಎಲ್ಲ ರಾತ್ರಿ ಹೊತ್ತು. ಒಂದೊಂದು ಸಲ ಈ ಬಾತ್ರೂಮ್ಗೆ ಹೋಗ್ಬಿಟ್ರೆ ಸಾಕಂತೆ, ಬಾತ್ರೂಮಲ್ಲಂತೂ ಸಿಕ್ಕಾಪಟ್ಟೆ ಇರ್ತವಂತೆ, ವಿಪರೀತ. ಅಲ್ಲೆಲ್ಲೋ ಸಣ್ಣ ಪುಟ್ಟ ಜಿರ್ಲೆಗಳಿರ್ತವೆ, ತಿಲ್ದಕ್ಕೆ ಬರ್ತಾವಂತೆ ನೋಡಿ, ಆ ಜಿರ್ಲೆಗಳನ್ನ ಹುಡ್ಕೊಂಡು ಬರ್ತಾವಂತೆ ಜಿರ್ಲೆಗೋಸ್ಕರ. ಹೀಗೆ ಪೈಪೆಲ್ಲ ಎಲೆಕ್ಟ್ರಿಕ್ ಪೈಪೆಲ್ಲ ಡ್ಯಾಮೇಜ್ ಮಾಡಿದೆ, ವೈರೆಲ್ಲ ಕಚ್ಚಿ ತಿಂದ್ಬಿಟ್ಟಿದೆ. ಇದೆಲ್ಲ ನಡೀತಾ ಇದೆ. ನಮಗೆ ಸಿಕ್ಕಾಪಟ್ಟೆ ಲಾಸು. ಕ್ಲೀನ್ ಮಾಡೋದೇ ದೊಡ್ಡ ಗಲೀಜು. ಆ ಇಲಿ ಮಲಮೂತ್ರ ವಿಸರ್ಜನೆ, ಮಲ ಹಾಕಿರ್ತದಲ್ಲ, ಅದನ್ನು ತೆಗೆದಾಕೋದೇ ದೊಡ್ಡ ನಮಗೆ ವರ್ಕ್ ಆಗಿಬಿಟ್ಟಿದೆ. ಎಷ್ಟು ಅಂತ ಕ್ಲೀನ್ ಮಾಡಿ ಹಾಕೋದು. ಬೆಳಗ್ಗೆ ಆಯಿತು ಅಂದರೆ ಒಂದು 1/4 kg ಅದ್ರ ಮಲ, ಕಪ್ಪು ಉಂಡೆಗಳು, ಇಲಿ ಮಲ ಎಲ್ಲ ಸಿಗುತ್ತಂತೆ. ಇದನ್ನು ತೆಗೆದು ಹಾಕಿದ್ದಾಯಿತು. ತರಕಾರಿ ಬಿಡಲ್ಲ, ಸೊಪ್ಪು ಇಟ್ಟರೆ ಇದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಫ್ರಿಜ್ ಕೆಳಗಡೆ ವೈರೆಲ್ಲ ತಿಂದುಬಿಟ್ಟಿದೆ. ಫ್ರಿಜ್ ವೈರು, TV ಕನೆಕ್ಷನ್ಸ್ ವೈರೆಲ್ಲ ತಿಂದುಬಿಟ್ಟು ಕಚ್ಚಿಬಿಟ್ಟು ಹಾಳು ಮಾಡಿಬಿಟ್ಟಿದೆ. ಒಂದು ಕಡೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಇವೆಲ್ಲ ಕಚ್ಚಿ ಮಾಡಿರೋದ್ರಿಂದ. ಇಲಿಯಿಂದ ನಮಗೆ ಇಲಿ ಕಾಟದಿಂದ ಮುಕ್ತರಾಗಬೇಕು ಅಂದರೆ ನಾವು ಏನಾದ್ರು ಒಂದು ಉಪಾಯ ತಿಳಿಸಿ ಅಂಥೇಳಿ ಒಂದು ಪತ್ರ ಬರೆದಿದ್ದಾರೆ. ಇವರು ಕೇಳ್ತಾ ಇರೋದು ಮದುವೆ ಇಲ್ಲ, ಮಕ್ಕಳಿಲ್ಲ ಅಥವಾ ಕೆಲಸ ಇಲ್ಲ ಆ ಥರದ ಪ್ರಶ್ನೆ ಕೇಳ್ತಿಲ್ಲ. ಇಲಿಗಳ ಕಾಟದಿಂದ ಮುಕ್ತರಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಒಂದು ಪತ್ರ ಬರೆದಿದ್ದಾರೆ. ಅದಕ್ಕೆ ಇವತ್ತು ಇಲಿಗಳು ಮನೇಲಿ ಒಂದೇ ಕಡೆ ವಾಸ ಅಲ್ಲ, ಇದು ಅವುಗಳು ಇಲ್ದಿರೋ ಜಾಗವೇ ಇಲ್ಲ. ಅದರಲ್ಲೂ ದೇವಸ್ಥಾನಗಳಂತೂ ಸಿಕ್ಕಾಪಟ್ಟೆ ಓಡಾಡ್ತವೆ. ದೇವಸ್ಥಾನಗಳ ಹೆಗ್ಣಗಳು, ದೇವಸ್ಥಾನದ ಅದರಲ್ಲೊಂದು ಕಲ್ಲಲ್ಲಿ ಕಟ್ಟಿರೋದು ಓಕೆ, ಸಿಮೆಂಟ್ ಗೋಡೆಯೆಲ್ಲ ಕೊರೆದು ದೇವಸ್ಥಾನದ ಒಳಗಡೆ ಹೋಗಿ ಗರ್ಭಗುಡಿಲೆಲ್ಲ ಹೋಗಿ ದೇವ್ರ ಮೇಲೆ ಹಾಕಿದ ಹೂವೆಲ್ಲ ತಿನ್ನುತ್ತೆ. ದೀಪದಲ್ಲಿ ಬತ್ತಿ ಇರ್ತಲ್ಲ, ದೀಪ ಉರಿದು ಆಫ್ ಆಗಿರ್ತಲ್ಲ, ಆ ಬತ್ತಿನೂ ತಿನ್ನುತ್ತೆ ಹೇಳ್ಕೊಂಡು. ಅಲ್ಲಿ ಬಾಳೆಹಣ್ಣು ಇಟ್ಟರೆ ಸಾಕು, ತೆಂಗಿನಕಾಯಿ ಹೋಳಿಟ್ಟರೆ ಸಾಕು, ದೇವ್ರ ಮುಂದೆ ಎಲ್ಲ ತಿಂದು ಹಾಳು ಮಾಡಿಬಿಡುತ್ತವೆ. ದೇವಸ್ಥಾನದಲ್ಲಿ ಇದೊಂದು ದೊಡ್ಡ ಕಾಟ. ಯಾರೊಬ್ಬರು ದೇವಸ್ಥಾನದಲ್ಲಿ ನಮಗೆ ಜನಗಳ ಕಾಟ ಇಲ್ಲ, ಇಲಿಗಳ ಕಾಟ ಜಾಸ್ತಿ, ಹೆಗ್ಣಗಳಿವೆ ಇಲ್ಲಿ, ಸಿಕ್ಕಾಪಟ್ಟೆ ಹೆಗ್ಣಗಳು ಅಂಥೇಳಿ ಪಾಪ ಅವರು ಪುರೋಹಿತರು ಹೇಳ್ತಾಯಿದ್ರು. ದೇವ್ರ ವಸ್ತುಗಳು ಕೂಡ ಬಿಡೋದಿರುತ್ತೆ. ದೇವ್ರ ಮೇಲೆಲ್ಲ ಓಡಾಡುತ್ತಂತೆ, ವಿಗ್ರಹಗಳ ಗರ್ಭಗುಡಿಲಿ ಎಲ್ಲ ಓಡಾಡಿ. ಒಂದು ಸಲ ಕಿವಿಗೆ ಹಾಕಿದ ಓಲೆ ಎಲ್ಲ ಅದ್ರ ಮೇಲೆಲ್ಲ ಓಡಾಡಿ ಕಿವಿ ಓಲೆ ಬಿದ್ದೋಗಿತ್ತಂತೆ. ಅದು ಇನ್ನೊಂದು ದೇವಿಗೆ ಇಟ್ಟದ ಮೂಗುತಿ ವಿಗ್ರಹದ ಮೇಲೆ ಓಡಾಡುವಾಗ ಎಲ್ಲೋ ರಭಸಕ್ಕೆ ಬಿದ್ದೋಗಿದೆ. ಅದು ಓಡಾಡಿದ ತಕ್ಷಣ ಮೂಗುತಿ ಹೊಟ್ಟೋಯ್ತಂತೆ. ಹೀಗೆ ಈ ಇಲಿಗಳ ಕಾಟದಿಂದ ನಮಗೆ ಭಾಳ ತೊಂದರೆ ಆಗ್ತಿದೆ. ಅಲ್ಲಿ ದೇವ್ರ ಮುಂದೆ ತೀರ್ಥದ ಬಟ್ಲು ಇಟ್ಟಿದ್ರೆ ಆ ತೀರ್ಥನೆಲ್ಲ ಒಳಗೋಗಿ ನೀರೆಲ್ಲ ಕುಡಿದು ಅದನ್ನು ಬೀಳಿಸಿ ಎಲ್ಲ ಬೆಳಗ್ಗೆ ಹೋಗಿ ದೇವಸ್ಥಾನ ಓಪನ್ ಮಾಡೋಷ್ಟರೊಳಗೆ ಗರ್ಭಗುಡಿ ಓಪನ್ ಮಾಡೋಷ್ಟರೊಳಗೆ ಎಲ್ಲ ಚಿಲ್ಲಾಪಿಲಿ ಇಲಿಗಳು ಎಲ್ಲ ಇದು ಮಾಡಿರ್ತದಂತೆ. ಇಲಿಗಳ ಕಾಟ. ನಾವು ಏನೋ ದೈವ ಸಾನ್ನಿಧ್ಯ ಸುಮ್ಮನಿದ್ದೀವಿ. ಈ ಬರೀ ಇಲಿಗಳದು ದೇವ್ರ ಮುಂದೆ ಏನೂ ಇಡೋಂಗಿಲ್ಲ ನಾವು. ಭಾಳ ಕಷ್ಟ. ಮೇಲ್ಗಡೆಲ್ಲ ಪ್ರಭಾವಳಿ ಮೇಲೆಲ್ಲ ಹತ್ತಿ ಓಡಾಡುತ್ತಂತೆ. ದೇವ್ರಿಗೆ ಪ್ರಭಾವಳಿ ಇಟ್ಟಿರ್ತಲ್ಲ ಅದ್ರ ಮೇಲೆಲ್ಲ ಹತ್ತಿ ಓಡಾಡುತ್ತೆ. ಏನು ಮಾಡೋದು? ಇಲಿಗಳ ಕಾಟಕ್ಕೆ ಏನಾದ್ರು ಮುಕ್ತ ಆಗುವಂಥ ಪರಿಹಾರ ತಿಳಿಸಿ ಅಂತ ಹೇಳಿ ಇವರೊಂದು ಪತ್ರ ಬರೆದಿದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾತಕ್ಕೆ ನಮ್ಮ ಮನೇಲಿ ಇಲಿಗಳು ಬರುತ್ತವೆ, ಪಕ್ಕದ ಮನೆಯವ್ರಿಗೆ ಯಾಕೆ ಬರೋದಿಲ್ಲ, ಹಿಂದ್ಗಡೆ ಮನೇಲಿ ಯಾಕೆ ಬಂದಿಲ್ಲ, ನಮ್ಮ ಮನೇಲೇ ಯಜ್ಞಗಳಿಗೆ ಇಲಿಗಳ ಕಾಟ ಯಾತಕ್ಕೆ ಅಂತ ಪ್ರಶ್ನೆ ಕೇಳ್ಬೋದು. ಗ್ರೌಂಡ್ ಫ್ಲೋರ್ನಲ್ಲಿ ಮನೆಗಳಿದ್ದರೆ ಈ ಡ್ರೈನೇಜ್ ಒಳಗಿಂದ ಪ್ಯಾಸೇಜಲ್ಲಿ ಬಿಟ್ಟಿರ್ತಲ್ಲ ಗಲೀಜು ನೀರೆಲ್ಲ ಹೋಗಲಿಕ್ಕೆ, ಆ ಕಡೆಯಿಂದ ಇಲಿಗಳೆಲ್ಲ ಸರಿಸಾಗಿ ಬಂದುಬಿಡುತ್ತವೆ. ಈಗ ಮನೆಗಳಲ್ಲದೆ ದೇವಾಲಯಗಳಲ್ಲೂ ಇಲಿಗಳ ಕಾಟ ಜಾಸ್ತಿ ಇದೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದರೆ ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇರ್ತಾವಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ ಈ ಪೈಪ್ ಇಟ್ಟಿರ್ತಾರೆ. ಟಾಯ್ಲೆಟ್ ಪೈಪೆಲ್ಲ ಗಲೀಜು ನೀರಲ್ಲಿ ಹೋಗ್ಲಿಕ್ಕೆ ಒಂದು ಪೈಪ್ ಹಾಕಿ, ಈ ಮನೆದು ಆ ಮನೆ ಸೇರಿಸಿ ಕನೆಕ್ಷನ್ ಮಾಡಿ ವೈ ಶೇಪಲ್ಲಿ ಪೈಪ್ ಹಾಕಿ ಬಿಟ್ಟಿರ್ತಾರೆ. ಈ ಪೈಪ್ಗಳು ಹತ್ಕೊಂಡು ಬಂದುಬಿಡುತ್ತೆ. ಕೆಲವು ಒಂದು ಇಲಿ ಹೋಯ್ತು ಅಂದರೆ ಪರಿವಾರ ಕರ್ಕೊಂಬಂದುಬಿಡ್ತದೆ. ಒಂದು ಇಲಿ ಹೋಯ್ತು ಅಂದರೆ ಒಂದು ಹೆಣ್ಣು ಇಲಿನೇ ಕರ್ಕೊಂಡು ಹೋಗುತ್ತೆ. ಒಂದು ಇಲಿ ಹೋಯ್ತು ಅಂದರೆ ಒಂದು ಗಂಡು ಇಲಿ ಅಂದರೆ ಒಂದು ಹೆಣ್ಣು ಇಲಿ ಜೊತೆಲೇ ಹೋಗುತ್ತಂತೆ. ಹೋಗಿ ಸಂತಾನೋತ್ಪತ್ತಿ ಮಾಡಿ ಅವ್ರು ಅಲ್ಲಿಗೆ ಬರಬೇಕು ಅಂತಿಲ್ಲ, ಇರೋ ಮನೆಯಲ್ಲೇ ಸಂತಾನೋತ್ಪತ್ತಿಯಾಗಿ ಮರಿಗಳು ಮಾಡಿ ಅಲ್ಲೇ ಅವ್ರ ಬಳಗ ಜಾಸ್ತಿ ಮಾಡ್ಕೊಂಬಿಡ್ತದಂತೆ. ಅದರಿಂದ ಈ ಉದಾಹರಣೆಗೆ ಇವತ್ತು ಒಂದು ಚಿತ್ರಾನ್ನನೋ ಮೊಸರನ್ನೋ ಮಿಕ್ಕಿತ್ತಲ್ಲ ಅಂತ ತೊಗೊಂಡು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ನಾವು. ಆ ಡಸ್ಟ್ಬಿನ್ನಲ್ಲಿ ಅಳಿಸೋಗಿರೋ ಅನ್ನ ಎಲ್ಲ ಇರ್ತದೆ. ಇದನ್ನು ತಿನ್ನೋಕ್ಕೆ ಇಲಿಗಳು ಬರ್ತವೆ ನೋಡಿ. ಅದರಿಂದ ಇಲಿ ತನಗೆಲ್ಲ ಆಹಾರ ಸಿಗುತ್ತೋ ಹುಡ್ಕೊಂಬರ್ತದೆ.
ಕಾರಣ ಏನು ಅಂಥೇಳಿ. ಯಾರ ಜಾತಕದಲ್ಲಿ ಪಿತೃಶಾಪ ಇರ್ತದೋ ಅಂಥವ್ರ ಮನೇಲಿ ಇಲಿಗಳು ವಾಸ ಮಾಡುತ್ತದೆ, ಪಿತೃಶಾಪ. ಯಾರ ಜಾತಕದಲ್ಲಿ ಬ್ರಾಹ್ಮಣನ ಶಾಪ ಇರ್ತದೋ, ಬ್ರಹ್ಮಶಾಪ, ಆ ಮನೇಲಿ ಇಲಿಗಳು ಹೆಗ್ಗಣಗಳು ವಾಸ ಮಾಡುತ್ತೆ. ಈ ಭಿಕ್ಷುಕರ ಶಾಪ ಅಂದರೆ ಚಂಡಾಳರು ಅಂತ ಕರೀತಾರೆ. ಚಂಡಾಳರ ಶಾಪ, ಭಿಕ್ಷುಕರ ಶಾಪ ಏನಾದ್ರು ಇತ್ತು ಅಂತಂದರೆ ಆ ಮನೇಲಿ ಇಲಿಗಳು ವಾಸ ಮಾಡುತ್ತೆ ಅಂತ ಹೇಳ್ತಾರೆ. ಚೋರ ಕೃತ್ಯವನ್ನು ಮಾಡಿದರೆ, ಕಳ್ತನ ಮಾಡಿ ಬದುಕಿದರೆ, ಕಳ್ತನ ಮಾಡಿ ದುಡ್ಡಲ್ಲಿ ಸಂಪಾದಿಸಿ ನಾವು ಬದುಕ್ತಾ ಇದ್ದರೆ ಅಂಥ ಮನೇಲಿ ಹೆಗ್ಗಣಗಳು ಜಾಸ್ತಿ ಆಗುತ್ತೆ, ಇಲಿಗಳು ಜಾಸ್ತಿ ಆಗುತ್ತಂತೆ. ಓದ್ ಜನ್ಮದಲ್ಲಿ ಕಳ್ತನ ಮಾಡೇ ಜೀವನ ಮಾಡಿ ಸತ್ತೋಗಿ ಈ ಜನ್ಮದಲ್ಲಿ ಬಂದಿದ್ದರೆ ಈಗ ನಾನು ಎಲ್ಲೋ ಹುಟ್ಟಿರ್ತೀನಿ, ಆಗ ಇಲಿಗಳು ನನಗೆ ಕಾಟ ಕೊಡುತ್ತಂತೆ. ಚೋರ ಕೃತ್ಯ ಎಲ್ಲಿ ಕಳ್ತನ ಮಾಡಿ ಒಂದು ಕರ್ಮ ನಮ್ಮ ಜಾತಲ್ಲಿ ಇರ್ತದೋ, ಕಳ್ತನದ ಕರ್ಮ, ಅಲ್ಲಿ ಇಲಿಗಳು ಹೆಗ್ಗಣಗಳು ಜಾಸ್ತಿ. ಕಳ್ಳರ ಮನೇಲೂ ಇಲಿಗಳು ಹೆಗ್ಗಣಗಳು ಜಾಸ್ತಿ ಇರುತ್ತೆ. ಈಗಿನ ಜನ್ಮದಲ್ಲಿ ಯಾರು ಕಳ್ತನ ಮಾಡ್ತಾರೋ ಅವ್ರ ಮನೆಯಲ್ಲಿ ಅವನಲ್ಲಿ ಕಳ್ತನ ಮಾಡ್ಕೊಂಬರ್ತಾನೆ. ಇಲ್ಲಿ ಏನೋ ಒಂದು ಬಟ್ಟೆ ಕಡಿಯೋದು, ಹಾಸಿಗೆ ಕಡ್ದು ಬಿಡೋದು, ದಿಮ್ ಕಡ್ದು ಬಿಡೋದು, ಬೆಡ್ಶೀಟ್ ಇಟ್ಟಿರೋದು, ಅದು ಒಂದು 15-20 ದಿವಸ ಬೀಗ ಹಾಕೊಂಡು ಮನೆಗೆ ಬೀಗ ಹಾಕ್ಬಿಟ್ಟು ಹೊರಗಡೆ ಹೋಗಿದ್ರೆ ಬರೋಷ್ಟೊಳಗೆ 15-20 ದಿವಸದಲ್ಲಿ ಇವ್ರದ್ದೇ ಸಾಮ್ರಾಜ್ಯ ಇಲಿಗಳದ್ದು ಮನೇಲಿ. ಎಲ್ಲ ಗಲೀಜು ಮಲಾಲ ಮಾಡಿ ಅದು ಇದೆಲ್ಲ ಕಿತ್ತಾಕಿ ತಿಂದು ಎಲ್ಲೆಲ್ಲಿ ಸಾಧ್ಯವೋ ಅದಷ್ಟೆಲ್ಲ ಅದಕ್ಕೆ ಹಲ್ಲಿಗೆ ಸಿಗೋವಂಥದ್ದು, ಅದು ಒಳ್ಳೆಯದೋ ತಿನ್ನೋವಂಥದ್ದು, ತಿನ್ನದೇ ತಿನ್ನದೇ ಇರ್ಬೋದು ಅಥವಾ ತಿನ್ನೋ ಪದಾರ್ಥನೇ ಇರ್ಬೋದು, ಒಟ್ಟಿನಲ್ಲಿ ಅದಕ್ಕೆ ಕಚ್ಚಿ ಮಜಾ ತಗೊಂಡ್ಬಿಡುತ್ತೆ. ಅದರಿಂದ ಯಾರ ಜಾತಕದಲ್ಲಿ ಪಿತೃಶಾಪ, ಬ್ರಾಹ್ಮಣ ಶಾಪ, ಭಿಕ್ಷುಕ ಶಾಪ ಅಂದರೆ ಚಂಡಾಳ ಪುರುಷನ ಶಾಪ, ಚೋರ ದೋಷ, ಕಳ್ತನ ಮಾಡಿರೋ ದೋಷ ಇದ್ದರೆ ಆ ಮನೆಯಲ್ಲಿ ಇಲಿಗಳು ಕಾಟದಿಂದ ನರಳುತ್ತಾರೆ ಅಂತ ಹೇಳುತ್ತೆ. ಇಲಿಗಳೇನಾದ್ರು ಕಚ್ಚಿಬಿಟ್ರೆ, ಬೆರಳು, ಹೆಬ್ಬೆಟ್ಟು, ಮಲಗಿದ್ದಾಗ ರಾತ್ರಿ ಅಥವಾ ತೊಡೆ ಅಥವಾ ಇಂಬಡಿ ಈ ಥರ ಅದು ಮಕ್ಕಳು ಕಚ್ಚಿಬಿಟ್ರೆ ಅದು ಸ್ಲೋ ಪಾಯ್ಸನ್ನೇ. ಡೆಂಗು ಜ್ವರಗಿಂತ ಜೋರು ಜ್ವರ ಬರುತ್ತೆ. ಈ ರಾತ್ರಿ ಹೊತ್ತು ಮಲಗಿದ್ದಾಗ ಚರ್ಮ ಕಂಡ್ರೆ ಭಾಳ ಖುಷಿ ಅವಕ್ಕೆ. ಬಂದು ಮನುಷ್ಯನ ಚರ್ಮ ಪಾದದಿರ್ಬೋದು, ಹೆಬ್ಬೆಟ್ಟಿರ್ಬೋದು, ತೊಡೆದಿರ್ಬೋದು, ಹಿಂಬಡಿದಿರ್ಬೋದು, ತಲೆ ಕೂದಲು, ಕಿವಿದು, ಇನ್ನೂ ಕಿವಿ ಕಚ್ಚಿಬಿಟ್ರೆ ಇನ್ನೂ ಭಾಳ ಕಷ್ಟ. ಈ ಥರದ್ದು ಏನಾದರೂ ಕಚ್ಚಿದ್ರೆ ಅದಕ್ಕೆ ಡಾಕ್ಟರ್ ಹತ್ರ ಕಡೆ ಪಕ್ಷ ನೀವು 1 ತಿಂಗಳು ಔಷಧಿ ತೊಗೋಬೇಕನ್ಸುತ್ತೆ, ಭಾಳ ಕಷ್ಟ. ಇಲಿ ಕಚ್ಚಿದೆ ಅಂತಲೇ ಗೊತ್ತಾಗೋದಿಲ್ಲ. ಹೆಂಗೆ ಗೊತ್ತಾಗತ್ತೆ? ಊತ ಬರುತ್ತೆ, ಕೆರೆತ ಬರುತ್ತೆ, ವಾಕರಿಕೆ ಬರುತ್ತೆ, ತಲೆ ಒಂಥರ ಗಿಡ್ಡಿನೆಸ್ ಬರೋದು, ಊಟ ಸೇರಲ್ಲ. ಆಮೇಲೆ ಯಾವಾಗಲೂ ಆ ಜಾಗದಲ್ಲೆಲ್ಲ ಒಂಥರ ಕೆರೆತ ಬಂದಂಗೆ, ಎಳ್ತಾ ಬಂದಂಗೆ, ಕೆರಿಬೇಕು ಅನಿಸುತ್ತೆ, ಎಳ್ದಂಗೆ ಆಗುತ್ತೆ. ಈ ಸಿಂಪ್ಟಮ್ಸ್ ಎಲ್ಲ ಇಲಿ ಕಚ್ಚಿದಾಗ ಇರ್ತದೆ ಅಂತ ಹೇಳ್ತಾರೆ. ಇಲಿ ಒಂದು ವಿಷ ಪ್ರಾಣಿ ಅಂತಲೂ ಕರೀತಾರೆ. ಯಾಕೆಂದರೆ ಮಲಿನವನ್ನು ತಿಂದು ಮಲಿನವನ್ನೇ ಕಕ್ಕತ್ತಂತೆ. ಕೆಟ್ಟದ್ದನ್ನು ತಿಂದು ಕೆಟ್ಟದ್ದನ್ನೇ ಕಕ್ಕೋದು ಅಂದರೆ ವಿಷ ಕಾರೋದು ಅಂತ ಅರ್ಥ. ಹೀಗಾಗಿ ಇಲಿಗಳು ಮನುಷ್ಯನಿಗೆ ಶತ್ರುಗಳ ವಿನಃ ಪರೋಪಕಾರಿ ಅಲ್ಲ. ಕೆಲವು ಮನೆಯಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಮನೆ ಇತ್ತು ಅಂದರೆ, ಈಗ ಬಿಡಿ ಟೈಲ್ಸ್ ಎಲ್ಲ ಮಾರ್ಬಲ್ ಹಾಕಿರೋದು ಕೊರಿಯಲ್ಲ, ಈ ರೆಡ್ ಆಕ್ಸೈಡ್ ಮನೆಗಳಿರ್ತದಲ್ಲ ಆ ಥರದ್ದೆಲ್ಲ ಕೊರೆದು ಬಿಡುತ್ತೆ. ಅದು ಎಷ್ಟು ಗಟ್ಟಿ ಇದೆಯೋ ಹಲ್ಲು ಅದರದ್ದು ಎಲ್ಲ ಕೊರೆದು ಬಿಲ ಮಾಡ್ಕೊಂಡು ತಾನು ವಾಸ ಮಾಡೋಕ್ಕೆ ಎಷ್ಟಾದವೋ ಅಷ್ಟು ಮಾಡ್ಕೊಳ್ಳುತ್ತೆ. ಮರಿ ಇಟ್ಟು ಮರಿನೂ ಒಳಗಡೆ ಆರಾಮಾಗಿರೋಷ್ಟು ಜಾಗ ಮಾಡ್ಕೊಂಬಿಡುತ್ತದು. ಮಾಡ್ಕೊಂಡು ಆರಾಮಾಗಿ ಬರುತ್ತೆ, ಎಲ್ಲೋ ಸುತ್ತಾಕೊಂಡೋಗಿ ತನ್ನ ಆಹಾರ ಹುಡ್ಕೊಂಬಂದು ಮಕ್ಕಳಿಗೆ ತನ್ನ ಮರಿಗೆ ಕೊಡುತ್ತದು. ತನ್ನದೇ ಆದ ಕುಟುಂಬನ ಸಂರಕ್ಷಣೆ ಮಾಡುತ್ತೆ. ಅದರಿಂದ ಯಾರ ಜಾತಕದಲ್ಲಿ ಪಿತೃಶಾಪ, ಬ್ರಾಹ್ಮಣ ಶಾಪ, ಭಿಕ್ಷುಕರ ಶಾಪ ಅಂದರೆ ಚಂಡಾಳ ಪುರುಷರ ಶಾಪ, ಚೋರ ಕೃತ್ಯ, ಕಳ್ತನ ಮಾಡಿರೋ ದೋಷ ಇತ್ತು ಅಂದರೆ ಅವ್ರ ಮೇಲೆ ಇಲಿಗಳು ಹೆಗ್ಗಣಗಳು ಕಾಟ ಜಾಸ್ತಿ ಇರುತ್ತೆ ಅಂಥೇಳಿ ಕರ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ. ಒಂದು. ಎರಡನೇದು, ಈ ಹಿಂದೆ ಎಲ್ಲ ಈ ಹಳ್ಳಿಗಳೆಲ್ಲ ಸೊಪ್ಪು ಎಲ್ಲ ತಂದು ಹಸು ಕರುಗಳಿಗೆ ಮೇವಕ್ಕೆ ಅಂತೇಳಿ ಹಾಕ್ತಿದ್ರು. ಹಸಿರು ಮನೇಲಿ ಏನಾದ್ರು ಇರ್ತದೆ, ಪಾಟ್ಗಳಲ್ಲಿ ಗಿಡಗಳು ಇಟ್ಕೊಂಡಿದ್ರೆ ಅದನ್ನು ತಿನ್ನೋಕ್ಕೆ ಬರ್ತದೆ. ಆ ಪಾಟ್ನಲ್ಲಿ ಒಂದು ಉದಾಹರಣೆಗೆ ಒಂದು ಗುಲಾಬಿ ಗಿಡ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ, ಆ ಗುಲಾಬಿ ಗಿಡ ಮಣ್ಣು ಪಾಟಲ್ಲಿ ಇರ್ತದೆ, ಆ ಮಣ್ಣನ್ನು ತಿನ್ನೋಕ್ಕೆ ಬರ್ತಂತೆ ನೋಡಿ. ಗಿಡದ ಬೇರು ತಿನ್ನೋಕ್ಕೆ ಇಷ್ಟಪಡುತ್ತಂತೆ. ಅದರಿಂದ ಈ ಗಿಡಗಳಿದ್ದರೆ ಅದನ್ನು ಚೆನ್ನಾಗಿ ಕೈಯಲ್ಲಿ ಹಲ್ಲೆಲ್ಲ ತೆಗೆದು ಕೊರೆದು ಹಳ್ಳ ಮಾಡಿಬಿಟ್ಟಿರ್ತದೆ. ಮನೇಲಿ ಎಲ್ಲಿ ಪಾಟ್ಗಳಿರ್ತದೋ ಅಲ್ಲಿ ಇಲಿಗಳು ಸ್ವಲ್ಪ ಓಡಾಡೋದು ಜಾಸ್ತಿ. ಅದರಿಂದ ನೀವು ಮನೇಲಿ ಯಾವುದೇ ಗಿಡಗಳು ಇಡ್ಬೋದು, ಮನಿ ಪ್ಲ್ಯಾಂಟ್ಸ್ ಇರ್ಬೋದು, ಗುಲಾಬಿ ಇರ್ಬೋದು, ಯಾವುದೇ ಗಿಡಗಳನ್ನ ನೀವು ಮನೇಲಿ ಪಾಟಲ್ಲಿ ಬೆಳೆಸಿದರೆ ಅದು ಸ್ವಲ್ಪ ಹುಷಾರಾಗಿ ಇಲಿಗಳಿಗೆ ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದ ಥರ ನೀವು ಎಚ್ಚರಿಕೆ ತೊಗೋಬೇಕು. ಅಪ್ಪಿತಪ್ಪೇನಾದ್ರು ನೀವು ಡೋರ್ ತೆಗೆದುಬಿಟ್ಟು ಹಾಗೆ ಇಟ್ಟಿದೆ, ಪಾಟ್ ಹಿಂದೆನೋ ಅದೆಲ್ಲ ಒಳಗಿರುತ್ತೆ, ಡೋರ್ ತೆಗೆದ ತಕ್ಷಣ ಮನೆ ಒಳಗೆ ಬಂದುಬಿಡ್ತು ಅಂದರೆ ಒಂದು ಸಲ ಮನೆ ಒಳಗೆ ಇಲಿ ಬಂತು ನೀವು ಹಿಡಿದಾಕೋದು ಭಾಳ ಕಷ್ಟ. ಆದ್ದರಿಂದ ಪಿತೃಶಾಪ, ಬ್ರಾಹ್ಮಣ ಶಾಪ, ಚಂಡಾಳ ಪುರುಷ ಶಾಪ, ಚೋರ ಕೃತ್ಯ ದೋಷ, ಕಳ್ತನ ದೋಷ ಏನಾದ್ರು ಜಾತಕಗಳಿದ್ದರೆ ಆ ಮನೆ ಇಲಿಗಳು ವಾಸ ಮಾಡೋದು. ಈ 4ಕ್ಕೂ ನಾವು ಪರಿಹಾರ ಮಾಡ್ಕೋಬೇಕು.
ಅದೇ ಒಂದು ವಿಶೇಷತೆ. ಈ ಇಲಿಗಳು ಹೆಗ್ಗಣಗಳ ಕಾಟಕ್ಕೆ ಬೇಕಾದಷ್ಟು ಕೆಮಿಕಲ್ ಸಿಗುತ್ತೆ, ಅಂಗಡಿಯಲ್ಲಿ ಮಾರ್ತಾರೆ. ಅದನ್ನೆಲ್ಲ ಇಟ್ಟರು ಕೂಡ ಕೆಲವು ಇಲಿಗಳು ಇವತ್ತಿನ ದಿವಸ ಹೋಗ್ತಿಲ್ಲ. ಪಿತೃಶಾಪದಿಂದ ಬರ್ತದೆ ಅಂತ ಹೇಳಿದೆ. ಅದಕ್ಕೆ ಕಪ್ಪು ಎಳ್ಳು ತೊಗೋಬೇಕು. ಮೊದಲು ನೀವು ಕಪ್ಪು ಎಳ್ಳು ಒಂದು 200 ಗ್ರಾಮ್ ಕಪ್ಪು ಎಳ್ಳು ತೊಗೊಳ್ಳಿ. 200 ಗ್ರಾಮು ಕಪ್ಪು ಎಳ್ಳು. ಯಾಕೆಂದರೆ ಪಿತೃಶಾಪಕ್ಕೊಂದು. ಎರಡನೇದು, ಈ ಚಂಡಾಳ ಪುರುಷ ಭಿಕ್ಷುಕ ಉರುಳಿ ಉದ್ದು. ಈ ಉರುಳಿ ಉದ್ದುಗಳು ನವಗ್ರಹ ರಾಹುಕೇತುಗೆ ಸಂಬಂಧಪಟ್ಟಂಥದ್ದು. ಒಂದು 200 ಗ್ರಾಮು ಉದ್ದು, 200 ಗ್ರಾಮು ಉರುಳಿ ತೊಗೊಂಡ್ರಿ. ಎಳ್ಳು, ಕರಿ ಎಳ್ಳು 200 ಗ್ರಾಮು, ಉದ್ದು, ಉರುಳಿ ಇವೆರಡೆರಡು 200 ಗ್ರಾಮ್ ತೊಗೊಳ್ಳಿ. ಬ್ರಹ್ಮಶಾಪ ಅಥವಾ ಬ್ರಾಹ್ಮಣ ಶಾಪಕ್ಕೆ ಬಿಳಿ ಎಕ್ಕದ ಗಿಡದ ಎಲೆಯ ಹಾಲು. ಬಿಳಿ ಎಕ್ಕದ ಗಿಡಕ್ಕೆ ಹೋಗ್ಬಿಟ್ಟು ಅದು ಎಲೆ ಕಟ್ ಮಾಡಿದ್ರೆ ಒಂದಷ್ಟು ಹಾಲು ಬರುತ್ತೆ. ಅಂಥದ್ದು ಅಷ್ಟು ಹಾಲನ್ನ ತಗೋಬೇಕು. ಬಿಳಿ ಎಕ್ಕದ ಗಿಡದ ಎಲೆ ಕಟ್ ಮಾಡಿದ್ರೆ ಹಾಲು ಬರುತ್ತೆ. ಬಿಳಿ ಎಕ್ಕದ ಹಾಲನ್ನು ಈ ಉದ್ದು, ಉರುಳಿ, ಎಳ್ಳನ್ನು ಪುಡಿ ಮಾಡಿಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಬೇಕು. ಉದ್ದು, ಎಳ್ಳು, ಉರುಳಿ 200 ಗ್ರಾಮ್ ತೊಗೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಪುಡಿ ಮಾಡಿಬಿಡಿ. ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಬಿಳಿ ಎಕ್ಕದ ಗಿಡದ ಹಾಲನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಅರ್ದ್ಬಿಡಿ, ಅರ್ದ್ಬಿಟ್ಟು ಕಲಿಸ್ಬಿಡಿ. ಬಿಳಿ ಎಕ್ಕದ ಗಿಡದ ಎಲೆ ಮೇಲೆ ಸ್ವಲ್ಪ ಇಡಿ. ಬಿಳಿ ಎಕ್ಕದ ಗಿಡದ ಎಲೆ ಮೇಲೆ ಸ್ವಲ್ಪ ಇಟ್ಟು ಒಂದೊಂದು ಗ್ರಾಮ್ 2 ಗ್ರಾಮ್ ಅಷ್ಟು ಎಲ್ಲ ಜಾಗದ ಮನೇಲಿ ಇಡ್ತಾ ಬಂದುಬಿಡಿ. ಇಟ್ಬಿಡ್ಬೇಕು. ಬಿಳಿ ಎಕ್ಕದ ಗಿಡದ ಎಲೆ ಮೇಲೆ ಕರಿ ಎಳ್ಳು, ಉದ್ದು, ಉರುಳಿ ಮಿಶ್ರಿತ ಮಾಡಿರುವಂಥದ್ದು, ಅದನ್ನು ಎಕ್ಕದ ಗಿಡದ ಹಾಲಿನಿಂದ ಕಲಸಿರೋವಂಥದ್ದನ್ನು ಏನು ಮಾಡಬೇಕು, ಪುಡಿ ಮಾಡ್ಕೊಂಬಿಡಿ. ಉದ್ದು, ಉರುಳಿ, ಎಳ್ಳೆಲ್ಲ ಪುಡಿ ಮಾಡಿಬಿಟ್ಟು ಎಕ್ಕದ ಗಿಡದ ಹಾಲಲ್ಲಿ ಕಲಸಾದ್ಮೇಲೆ ಚೆನ್ನಾಗೆ ಒಂದಷ್ಟು ಎಲೆಗಳು ಕಿತ್ಕೊಳ್ಳಿ. ಬಿಳಿ ಎಕ್ಕದ ಗಿಡದ ಆ ಬಿಳಿ ಎಕ್ಕದ ಎಲೆಯೇ ಮೇಲೆ ಸ್ವಲ್ಪ ನಿಮ್ಮ ಬೆಡ್ರೂಮಲ್ಲಿ ಒಂದು ಚುರುಡಿ, ಬಚ್ಚ ಮನೆ ಹತ್ರ, ದೇವ್ರ ಮನೆ ಹತ್ರ, ಹೀಗೆ ಎಲ್ಲ ಕಡೆ ಇಟ್ಬಿಟ್ಟು ಮಲ್ಕೊಳ್ಳಿ. ನೋಡಿ, ಅದು ತಿಂದ ತಕ್ಷಣ ಒಂದು ಇಲಿ ತಿಂದರೆ ಸಾಕು, ಎಲ್ಲ ಎಲೆಗಳು ಸತ್ತೋಗುತ್ತಂತೆ. ಇದೆಲ್ಲ ಆದರೆ ಮನೇಲಿ ಸತ್ತ ಮೇಲೆ ಕೆಲವು ಎಲ್ಲೆಲ್ಲೋ ಸತ್ತೋಗಿರುತ್ತೆ, ವಾಸನೆ ಜಾಸ್ತಿ ಆಗಿಬಿಡುತ್ತೆ ಸತ್ತ ಮೇಲೆ. ಅದಕ್ಕೆ ನೀವು ಭಾಳ ಕೇರ್ಫುಲ್ಲಾಗಿ ಇಲಿ ಸತ್ತಿದ ತಕ್ಷಣ ನೋಡಿದ ತಕ್ಷಣ ಪಟ್ಟತ್ತೆ ಎತ್ಬಿಡಬೇಕು. 2 ದಿನ ಬಿಟ್ಟು 3 ದಿನ ಬಿಟ್ಟು ಎತ್ತಿದ್ರೆ ಮನೆ ಕೂರೋಕ್ಕಾಗಲ್ಲ, ಅಷ್ಟು ಕೆಟ್ಟ ವಾಸನೆ, ಇಲಿ ವಾಸನೆ. ಆದ್ದರಿಂದ ಈಗ ನಾನು ತೋರಿಸ್ತೇನೆ ನೋಡಿ ಚಿತ್ರದಲ್ಲಿ. ಕರಿ ಎಳ್ಳು, ಉದ್ದು, ಉರುಳಿ ಈ ಮೂರನ್ನು ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಸಮವಾಗಿ ತೊಗೊಂಡು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅರ್ದ್ಬಿಡಿ, ಪುಡಿ ಮಾಡ್ಕೊಂಬಿಡಿ. ಆ ಪುಡಿನ ಬಿಳಿ ಎಕ್ಕದ ಗಿಡದ ಎಲೆ ಹಾಲಿನಲ್ಲಿ, ಬಿಳಿ ಎಕ್ಕದ ಹಾಲಿದೆಯಲ್ಲ, ಬಿಳಿ ಎಕ್ಕದ ಗಿಡದ ಹಾಲು ಅದರಲ್ಲಿ ಕಲಿಸ್ಬಿಟ್ಟು ಬಿಳಿ ಎಕ್ಕದ ಎಲೆಗಳ ಮೇಲೆ ಸ್ವಲ್ಪ ನಿಮ್ಮ ಮನೆ ಹತ್ರ ಎಲ್ಲ ಇಟ್ಕೊಂಬನ್ನಿ. ಎಲ್ಲೆಲ್ಲಿ ಇಲಿಗಳು ವಾಸ ಮಾಡುತ್ತೋ ಅಲ್ಲಿ 1 ವಾರ ಇಟ್ಟು ನೋಡಿ, ಇಲಿಗಳು ಬರೋದಿಲ್ಲ. ಈಗ ಇದು ತಂತ್ರ. ಶ್ವೇತಾರ್ಕ ಪತ್ರ ಅಂತ. ಶ್ವೇತಾರ್ಕನೇ ಬಿಳಿ ಎಕ್ಕದ ಗಿಡದ ಎಲೆ ಮೇಲೆ ಇದನ್ನೇ ಇಡೋದು. ಉದ್ದು, ಉರುಳಿ, ರಾಹು, ಕೇತು, ಎಳ್ಳು, ಶನಿ. ಪಿತೃಶಾಪ, ಬ್ರಾಹ್ಮಣ ಶಾಪ ಮತ್ತು ಚಂಡಾಳ ಪುರುಷ ಶಾಪ, ಚೋರಕೃತ್ಯ ದೋಷ ಇರೋದ್ರಿಂದ ನಮ್ಮಲ್ಲಿ ಇಲಿಗಳು ಬರ್ತಿದ್ದಕ್ಕೆ ಇನ್ನು 3 ಧಾನ್ಯಗಳು ಉದ್ದು, ಉರುಳಿ, ಎಳ್ಳು ಜೊತೆಗೆ ಬಿಳಿ ಎಕ್ಕದ ಗಿಡದ ಹಾಲಲ್ಲಿ ಕಲಸಿ ಇಟ್ಟಾಯಿತು. ಇವಾಗ ಇಟ್ಟ ಮೇಲೆ ಪುಡಿ ಮಾಡಿ ಕಲಿಸುವಾಗ ಒಂದು ಮಂತ್ರ ಹೇಳಬೇಕು. ಓಂ ವಕ್ರತುಂಡಾಯ ಹುಂ ಫಟ್, ಓಂ ವಕ್ರತುಂಡಾಯ ಹುಂ ಫಟ್, ಓಂ ವಕ್ರತುಂಡಾಯ ಹುಂ ಫಟ್, ಓಂ ವಕ್ರತುಂಡಾಯ ಹುಂ ಫಟ್, ಓಂ ವಕ್ರತುಂಡಾಯ ಹುಂ ಫಟ್ ಅಂಥೇಳಿ ಈ ಮಂತ್ರ ಹೇಳಿ ಕಲಿಸ್ಬೇಕು. ಅದನ್ನು ಪುಡಿ ಮಾಡುವಾಗ ಎಲೆ ಎಕ್ಕದ ಬಿಳಿ ಎಕ್ಕದ ಗಿಡದ ಹಾಲೆಲ್ಲ ಆ ಕಲಸಿ ಮಿಕ್ಸ್ ಮಾಡುವಾಗ ಓಂ ವಕ್ರತುಂಡಾಯ ಹುಂ ಫಟ್, ಓಂ ವಕ್ರತುಂಡಾಯ ಹುಂ ಫಟ್, ಓಂ ವಕ್ರತುಂಡಾಯ ಹುಂ ಫಟ್, ಓಂ ವಕ್ರತುಂಡಾಯ ಹುಂ ಫಟ್ ಮಂತ್ರ ಹೇಳಬೇಕು. ಇಲ್ಲಿ ಆಗ ದೋಷ, ಇಲಿಗಳನ್ನ ಸಾಯಿಸಿದ ದೋಷ ಬರೋದಿಲ್ಲ. ವಕ್ರತುಂಡಾಯ ಹುಂ ಫಟ್ ಅಂದರೆ ಗಣಪತಿ ಮಂತ್ರ. ವಕ್ರತುಂಡಾಯ ಹುಂ ಫಟ್, ವಕ್ರತುಂಡಾಯ ಹುಂ ಫಟ್ ಅಂತ. ಇದಿಷ್ಟನ್ನು ನೀವು ಮಾಡಿದ್ದೇ ಆದರೆ ನಿಮ್ಮಲ್ಲಿ ಕಾಲಕ್ರಮೇಣ ಪಿತೃಶಾಪ ನಿವಾರಣೆ ಆಗ್ತಾ ಬಂತು. ಅದಕ್ಕೋಸ್ಕರ ಹೇಳ್ತಾರೆ, ಆಗಾಗ ನಿಮ್ಮ ತಂದೆ ತಾಯಿಗಳಿಗೆ ಪಿಂಡ ಪ್ರದಾನ ಮಾಡಬೇಕು, ತಿಲತರ್ಪಣ ಕೊಡಬೇಕು. ಅಮಾವಾಸ್ಯೆ ದಿವಸ ಅಥವಾ ನೀವು ನಿಮ್ಮಲ್ಲಿ ಯಾರು ಸತ್ತಿರೋ ಅವ್ರು ಸತ್ತಿದ್ದ ದಿನ ಆ ತಿಥಿಗೆ ಶ್ರಾದ್ದ ಮಾಡೋದು, ತಿಥಿ ಮಾಡೋದು. ಆಮೇಲೆ ಬ್ರಾಹ್ಮಣ ಭೋಜನ, ಬಂದ ಭಿಕ್ಷುಕರಿಗೆ ಊಟ ಹಾಕಬೇಕು ಮನೆ ಮುಂದೆ, ಚಂಡಾಳ ಪುರುಷ ದೋಷ ಹೋಗಲಿಕ್ಕೆ. ಯಾರ ಮನೆಯಲ್ಲಿ ಭಿಕ್ಷುಕರಿಗೆ ಊಟ ಹಾಕೋದು, ಬ್ರಾಹ್ಮಣ ಭೋಜನ, ಬ್ರಾಹ್ಮಣರಿಗೆ ದಾನ ಕೊಡೋದು, ಆಮೇಲೆ ಪಿಂಡ ಪ್ರದಾನ, ತಿಲತರ್ಪಣ ಆಗಾಗ ಮಾಡ್ತಿರ್ತಾರೋ
ಅವ್ರ ಮೇಲೆ ಇಲಿ ಹೆಗ್ಗಡೆಗಳು ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾಂದರೆ ಮನುಷ್ಯರಿಗಿಂತಲೂ ಅವ್ರ ಮೇಲೆ ಇರೋ 4 ಜನ, ಅವ್ರ ಮೇಲೆ 100-200 ಇಲಿಗಳು ವಾಸ ಮಾಡ್ತವೆ. ಅವ್ರು ಇರೋದೇ 3-4 ಜನ, ಒಂದು 500 ಇಲಿ ವಾಸ ಮಾಡ್ತವೆ. ರಾತ್ರಿ ಅವ್ರ ಕುಟುಂಬವೇ ಒಂದು ವಾರ ಬೀಗ ಹಾಕೊಂಡು ಮನೆ ಬಿಟ್ಟು ಹೊಟ್ಟೋಗ್ಬಿಟ್ರಂತೂ ಇಡೀ ಮನೆಯೆಲ್ಲ ಅವರೇ ರೆಂಟೆಡ್ ಲೀಸ್ ಕೊಟ್ಟಂಗೆ ಆಗ್ಬಿಟ್ಟಿರ್ತದೆ ಇಲಿಗಳಿಗೆ. ಆ ಲೆವೆಲ್ಗೆ ಇದೆ. ಇಲಿ ಎಲ್ಲಿ ವಾಸ ಮಾಡುತ್ತೋ ಕ್ಷಯ ರೋಗ ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಇಲಿ ಮುಟ್ಟಿದ ಪದಾರ್ಥಗಳು ತಿನ್ನೋಂಗಿಲ್ಲ. ಇಲಿ ಮೂಸಿದ್ದು, ಇಲಿ ಅದೇ ಸೊಪ್ಪು ತರಕಾರಿ ಮೇಲೆ ಹೋಗಿ ಮಲ ವಿಸರ್ಜನೆ ಮಾಡಿಬಿಡುತ್ತೆ. ಅದನ್ನೆಲ್ಲ ಮಲ ವಿಸರ್ಜನೆ ಆಗಿದ್ದು ಮುಟ್ಟಿದ್ದು ಇದೆಲ್ಲ ನಾವು ಉಪಯೋಗಿಸಿದ್ರೆ ಕ್ಷಯ ಬರುತ್ತೆ, ಕ್ಷಯ ರೋಗ, TB ರೋಗ ಬರುತ್ತೆ. ಅದರಿಂದ ಈ ಇಲಿಗಳಿದ್ದಾಗ ಇದೊಂದು ತಂತ್ರ ಮಾಡಿ, ಮಂತ್ರ ಇನ್ನೊಂದು ಸುಮ್ಮನೆ ಹೇಳ್ತೀನಿ. ಓಂ ವಕ್ರತುಂಡಾಯ ಹುಂ ಪಟ್, ಓಂ ವಕ್ರತುಂಡಾಯ ಹುಂ ಪಟ್, ಓಂ ವಕ್ರತುಂಡಾಯ ಹುಂ ಪಟ್. ಗಣಪತಿ ಮಂತ್ರ, ಗಣಪತಿ ಶಿಷ್ಯ ಇಲಿಗಳು, ಯಜ್ಞಗಳು. ಅದನ್ನು ಗಣಪತಿಗೆ ಪ್ರಾರ್ಥನೆ ಮಾಡಿದ್ರೆ ನಮಗೆ ಆ ದೋಷ ತಟ್ಟೋದಿಲ್ಲ. ಇಲಿ ಹತ್ಯೆ, ಮೂಷಿಕ ಹತ್ಯೆ ದೋಷ ನಮಗೆ ತಟ್ಟೋದಿಲ್ಲ ಅಂತ ಹೇಳುತ್ತೆ. ಅದರಿಂದ ಇದು ಈ ಡಾಮರ ತಂತ್ರಸಾರ ಅಂತ ಒಂದು ಇದೆ. ಈ ಡಾಮರ ತಂತ್ರಸಾರದಲ್ಲಿ ಇವೆಲ್ಲ ಕೆಲವು ಕಡೆ ಇಂದಿನ ಕಾಲದಲ್ಲಿ ಇಲಿಗಳ ಕಾಟಕ್ಕೋಸ್ಕರ ಇದೆಲ್ಲ ಕಂಡುಹಿಡಿದಿದ್ದಾರೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಯಾವುದೇ ಎಪಿಸೋಡ್ ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನಮಗೆ ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಅದು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯೂಸಿಕ್ ಕೇಳಾದ್ಮೇಲೆ ಲೈಕ್ ಮಾಡಿ ಮತ್ತು ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರಕ್ಕೆ ಕಳಿಸಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತೇಳಿ ಅದಕ್ಕೆ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮಿಗೆ ನೀವೇ ಸ್ವತಃ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ತೊಗೊಂಡು ಬನ್ನಿ. ಈ ಪಿಟ್ಸು, ಕ್ಯಾನ್ಸರು ಮತ್ತು ಏಡ್ಸು, ಕ್ರೋನಿಕ್ ಡಿಸೀಸ್ ವಾಸಿ ಆಗದಂಥ ಪ್ರಾರಬ್ಧ ರೋಗಗಳಿಗೆ ನೀವು ಏನಾದ್ರು ಮೆಡಿಕಲ್ ರಿಪೋರ್ಟ್ ಇಟ್ಕೊಂಡಿದ್ರೆ ಆ ಮೆಡಿಕಲ್ ರಿಪೋರ್ಟ್ ಕೂಡ ಜೊತೆಲಿ ತೊಗೊಂಬಂದರೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.